ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಮಂಗಳವಾರ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಸಾಮಾನೆಲ್ಲ ಇವತ್ತು ತೊಳ್ಕೋಬೇಕು. ಬೆಳಿಗ್ಗೆನೆ ನಾನು ದೋಸೆ ಮಾಡಿದ್ದೆ. ರಾತ್ರಿ ಪ್ಲಾನ್ ಮಾಡ್ಕೊಂಡು ಅವರೆಕಾಳು ಸಾಂಬಾರ್ ಮಾಡಿದ್ದೆ. ಸಾಂಬಾರ್ ಮಾಡ್ಕೊಂಡ್ರೆ ಇಡ್ಲಿಗೆ ದೋಸೆಗೆ ಎಲ್ಲಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರಾತ್ರಿನೇ ಪ್ಲಾನ್ ಮಾಡಿ ನಾನು ಅವರೆಕಾಳು ಸಾಂಬಾರ್ನ ಮಾಡ್ಕೊಂಡಿದ್ದೆ. ಇವಾಗ ಇಡ್ಲಿಗೆ ಇಟ್ಟಿದ್ದೀನಿ. ಚಂದುಗೆ ಇದು ತಗೊಂಡ್ ಹೋಗ್ಬೇಕು. ಹಂಗಾಗಿ ಇಡ್ಲಿಗೆ ಇಟ್ಟಿದ್ದೀನಿ. ನಂತರ ಅವರೆಕಾಳು ಸಾಂಬಾರ್ಗೆ ಇಡ್ಲಿನೂ ಕೂಡ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಹಂಗಾಗಿ ಇವತ್ತು ಒಂದ್ ಖುಷಿ ವಿಷಯ ಏನ್ ಗೊತ್ತಾ? ತುಂಬಾ ಒಂದ್ ವಾರದಿಂದ ಅದೇ ಮನಸ್ಸಲ್ಲಿ ಕೊರಿತಾ ಇತ್ತು. ಪರ್ಸ್ ಸಿಕ್ತು. ಕಳ್ದೋಗಿದ್ದೆ ಹೇಳ್ದೆ, ಸಿಕ್ಕಿದ್ದು ಹೇಳ್ಬೇಕಲ್ವಾ ನಿಮ್ಗೆ? ಇದೇ ನನ್ನ ಪರ್ಸ್. ತುಂಬಾ ಹಳೇದಾಗಿದೆ, ತುಂಬಾ ಯೂಸ್ ಮಾಡಿದ್ದೀನಿ. ಹಂಗಂತ ಅನ್ಬಿಟ್ಟು ಯಾವ್ದನ್ನು ನಾನು ಕೇರ್ಲೆಸ್ ಮಾಡಿಲ್ಲ. ಅದೇ ಬೆಳಿಗ್ಗೆ ಹೇಳ್ತಾ ಇದ್ದೆ, ಇವತ್ತು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲಾನು ಕೂಡ ಅಪ್ಲೈ ಮಾಡಕ್ ಹೋಗ್ಬೇಕು. ಆಧಾರ್ ಕಾರ್ಡ್ ಏನು ನಂಬರ್ ಇದ್ರೆ ಬೇಗನೆ ತೆಗೆದುಕೊಡ್ತಾರೆ, ಅದ್ರ ಪಾನ್ ಕಾರ್ಡ್ ಮಾತ್ರ ಅಪ್ಲೈ ಮಾಡ್ಲೇಬೇಕು. ಅದನ್ನೊಂದು ಅಪ್ಲೈ ಮಾಡ್ಬಿಟ್ಟು ಬರ್ತೀನಿ ಇವತ್ತು. ನಾನು ಯಾವ್ದು ಕೇರ್ಲೆಸ್ ಮಾಡಿಲ್ಲ. ಯಾಕೆ ಕಳ್ದೋಯ್ತು ನನ್ ಪರ್ಸು ಅಂತ ನಾನು ಮನೆಯವ್ರಿಗೆ ಹೇಳ್ತಾ ಇದ್ದೆ. ಇವಾಗ ಮುಂಚೆ ಅಲ್ಲ, ನಾವ್ ಏನೇ ಮನೆಗ್ ತಂದ್ರು ಒಂದ್ ಫ್ಯಾನ್ ತರ್ಲಿ, ಪೂಜೆ ಮಾಡಿ ತಾನೇ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ಎಲ್ಲದ್ರಲ್ಲೂ ದೇವ್ರನ್ನ ಕಾಣ್ಬೇಕು ಅಂತ ಹೇಳಿ ನಾನು ಹಂಗೇನೆ ಎಲ್ಲದಕ್ಕೂ ಕೂಡ ಒಂದು ರೆಸ್ಪೆಕ್ಟ್ ಮಾಡ್ತೀನಿ. ಇದ್ರಲ್ಲಿ ಎಷ್ಟು ಅಮೌಂಟ್ ನಾನು ಬ್ಯಾಂಕ್ ಇಂದ ಡ್ರಾ ಮಾಡ್ಕೊಂಡ್ ಬಂದಿದೀನಿ ಅಂದ್ಮೇಲೆ ತುಂಬಾ ಒಂಥರ ಏನೋ ಎಲ್ಲಾದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್. ಹಂಗಾಗಿ ಯಾಕೆ ಕಳ್ದೋಯ್ತು ಇದು, ನಾನು ಎಲ್ಲೂ ಅಲ್ಲಿ ಇಲ್ಲಿ ಬಿಸಾಕ್ತೊಳಲ್ಲ ಯಾವತ್ತೂ. ಅದೇ ನೆನ್ನೆ ಫೋನ್ ಮಾಡಿದಾಗ ಅಮ್ಮ ಹೇಳ್ತಾ ಇದ್ರು, ಒಂದ್ಸಲಿ ನೋಡಿ ಇನ್ನೊಂದ್ಸಲ ನೀನ್ ಹಂಗೆಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಬಿಸಾಕೊಳಲ್ವಲ್ಲ ಅಂತ. ಹಂಗಾಗಿ ಇಲ್ಲಮ್ಮ, ನಿಜ ಕಳ್ದೋಗಿದೆ. ಎಲ್ಲೋ ತರಕಾರಿ ತರ್ಬೇಕಾದ್ರೆ ಬ್ಯಾಗಲ್ಲಿ ಇಟ್ಟಿರ್ತೀನಿ, ಹಂಗೆ ಬಿದೋಗ್ಬಿಟ್ಟಿದೆ ಅದು ಅಂತ ಅಂದೆ. ಎಲ್ಲಿ ಇಟ್ಟಿದೀನಿ ಅಂದ್ರೆ ನೀವು ನಗ್ತೀರಾ. ಮೊನ್ನೆ ಅಕ್ಕಿ ಮಿಲ್ ಮಾಡ್ಸ್ಕೊಂಡ್ ಬಂದ್ನಲ್ಲ, ಅಲ್ಲೂ ಅದನ್ನ ಫಿಲ್ ಮಾಡ್ಬಿಟ್ಟು ಆ ಬಾಕ್ಸ್ ಹಿಂದೆಗಡೆ ಅದನ್ನ ಹೆಂಗ್ ಇಟ್ಟಿದೀನಿ ಅದ್ರ ಹಿಂದೆಗಡೆ ಹಿಂಗ್ ಇಟ್ಬಿಟ್ಟಿದೀನಿ. ಮೊನ್ನೆ ಪೂರ್ತಿ ಹುಡುಕಿದಾಯ್ತು, ಎಲ್ಲೂ ಸಿಕ್ಕಿಲ್ಲ. ಇವತ್ತು ಲಾಸ್ಟ್ ಹಂಗ ಅನ್ಕೊಂಡು ಯಾಕೆ ಕಳ್ದೋಯ್ತು, ಯಾಕೆ ನಾನು ಎಲ್ಲೂ ಆತರ ಬಿಸಾಕಿಲ್ವಲ್ಲ ಅಂತ ಅನ್ಕೊಂಡು ಎಲ್ಲದಕ್ಕೂ ನಾನು ಅಷ್ಟು ರೆಸ್ಪೆಕ್ಟ್ ಮಾಡ್ತೀನಿ. ಯಾಕೆ ಕಳ್ದೋಯ್ತು ಅಂತ. ಇದ್ರಲ್ಲಿ 1750 ರೂಪಾಯಿ ಕಾಸು ಕೂಡ ಇತ್ತು. ಅದಕ್ಕಿಂತ ಇಂಪಾರ್ಟೆಂಟ್ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಫೋಟೋಸ್ ಎಲ್ಲ ಇತ್ತು. ಹಂಗಾಗಿ ತುಂಬಾನೇ ಇದಾಯ್ತು, ಬೇಜಾರಾಗ್ತಿತ್ತು. ಇವತ್ತು ಸಿಕ್ಕಿದಕ್ಕಾದ್ರೆ ಫುಲ್ ಖುಷಿ ಆಗೋಯ್ತು ನಂಗೆ. ಇದನ್ನ ಹೇಳ್ಬೇಕಾಯ್ತು, ಹೇಳಿದೀನಿ. ನೋಡಿ ಎಷ್ಟು ಯೂಸ್ ಮಾಡಿದೀನಿ ಅಂದ್ರೆ, ಒಂದು 3 ವರ್ಷದಿಂದ ಚೆನ್ನಾಗಿ ಯೂಸ್ ಮಾಡಿದೀನಿ ಈ ಪರ್ಸನ್ನ. ಇನ್ನೊಂದು ತಗೋಬೇಕು, ಇವತ್ತು ಹೋಗ್ಬೇಕು ಅನ್ಕೊಂಡಿದ್ದೆ. ಬೆಳಗ್ಗೆನೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮಾಡ್ಸ್ಕೊಟ್ಟಿನಲ್ಲ, ಹೋಗ್ತೀನಲ್ಲ, ಹಂಗೆ ಒಂದು ಪರ್ಸ್ ಕೂಡ ತಗೊಬೇಕು ಅಂತ ಇದ್ದೆ. ನೋಡೋಣ, ಯಾವಾಗಾದ್ರೂ ತಗೋತೀನಿ. ಈಗ ಇದೆಯಲ್ಲ, ಯೂಸ್ ಮಾಡೋಣ. ಇವಾಗ ಆ ಪರ್ಸ್ ಸಿಕ್ತಲ್ವಾ, ಇವಾಗ ಇಡ್ಲಿ ಮಾಡೋದಕ್ಕೆ ಇಟ್ಟಿದೀನಿ. ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ನಾಳೆ ಟೆಂಪಲ್ ಹೋಗ್ತೀವಿ. ಹಂಗಾಗಿ ಇವತ್ತು ಪೂಜೆ ಸಾಮಾನೆಲ್ಲ ತೊಳ್ಕೊತೀನಿ. ಇನ್ನೊಂದ್ ಹೇಳ್ಬೇಕು, ನಮ್ ಕರ್ಲ್ ಏನ್ ಮಾಡಿದಾಳ್ ಗೊತ್ತಾ? ಅವಳಿಗೆ ಚಪಾತಿ ಅಂದ್ರೆ ಇಷ್ಟ ಅಂತ ಹೇಳಿದ್ನಲ್ವಾ, ಚಪಾತಿನೆಲ್ಲ ನಾನು ಇದ್ ಮಾಡ್ಬಿಟ್ಟು ಹೋಗಿದ್ದೀನಿ. ಏನು ಮಾಡ್ಕೊಟ್ಟಿದ್ದೀನಿ. ಅವಳು ಏನಾಯ್ತು ಅಂದ್ರೆ, ಬೆಳಿಗ್ಗೆನೆ ಇಲಿ ಸೇರ್ಕೊಂಡ್ಬಿಟ್ಟಿದೆ. ನಮ್ದು ಕಂಪ್ನಿ ಪಕ್ಕಾನೇ, ಆದ್ರೆ ಇಲ್ಲಿ ಸ್ವಲ್ಪ ಇದೆಲ್ಲ ಇರೋದ್ರಿಂದ, ಕಂಪ್ನಿಗಳು ಜಾಸ್ತಿ ಇರೋದ್ರಿಂದ ಇಲಿಗಳು ಮಾಮೂಲಿ, ಅದೇನು ಹೊಸ್ತೇನಲ್ಲ, ಇಲಿಗಳು ಬರ್ತವೆ. ಏನ್ ಮಾಡ್ತಾಳೆ ಅಂದ್ರೆ, ಹಿಡಿದ್ಬಿಟ್ಟು ಅವಳು ಸಾಯಿಸಲ್ಲ, ಹಿಡ್ಕೊಂಡು ಈಚೆ ಬರ್ತಾಳೆ. ಹಂಗಾಗಿ ಅದೊಂದು ಖುಷಿ ನನ್ಗೆ. ಸಾಯಿಸಲ್ವಲ್ಲ, ಆಮೇಲೆ ಎದ್ಬಿಟ್ಟು ನಾವು ಬಿಡ್ಬೋದಲ್ಲ, ಎಲ್ಲೋ ಬದುಕೊಳ್ಳಿ ಅಂತ ಅನ್ಬಿಟ್ಟು. ಅದೇ ಹಂಗಾಗಿ ನಾವು ಏನಾದ್ರು ಹಿಡಿಯೋದಕ್ಕೆ ಹೋದ್ರೆ ನಮ್ಗೆ ಸಿಗಲ್ಲ, ಹೊಡ್ದೆ ಅದನ್ನ ಇದ್ ಮಾಡ್ಬೇಕು. ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ಇವತ್ತು ಅವಳನ್ನ ಕರೆದ್ರೆ ಹಿಡ್ಕೊಂಡ್ ಬರ್ತಾಳೆ ಅಂತ ಅನ್ಬಿಟ್ಟು 2 ಇಲಿನ ಹಿಡ್ದ್ಲಲ್ಲ ಅಂತ ಅನ್ಬಿಟ್ಟು ಚಪಾತಿ ಮಾಡಿ ಹಾಕಿದ್ರೆ ಗಬಾ 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 ಅಂತ ತಿಂದ್ಲು. ಆಯ್ತಾ, ಅವಳು ಅಗಿಯಲ್ಲ, ಸುಮ್ನೆ ಹಂಗೆ ನುಂಗ್ಕೊಂಡ್ಬಿಡ್ತಾಳೆ ಚಪಾತಿನ. ನುಂಗ್ಬಿಟ್ಟು ಏನ್ ಮಾಡಿದಾಳೆ, ಹೋಗಿ ಔಟ್ ಸೈಡ್ ವಾಂತಿ ಮಾಡ್ಬಿಟ್ಟು ಹೋಗಿ ಬೈತೀನಿ ಅಂತ ಅನ್ಬಿಟ್ಟು ಅವ್ರ ಅಪ್ಪನ ಜೊತೆ ಹೊಟ್ಟೋಗಿದ್ದಾಳೆ ಕಂಪ್ನಿಗೆ. ಅಲ್ಲೆಲ್ಲ ಪೌಡರ್ ಎಲ್ಲ ಬಳ್ಕೊಂಡ್ ಬರ್ತಾಳೆ. ಇವಾಗ ಅವಳಿಗೆ ಸ್ನಾನ ಮಾಡಿಸ್ಬೇಕು. ನೋಡೋಣ ಹೆಂಗ್ ಬರ್ತಾಳೆ ಅಂತ ಅನ್ಬಿಟ್ಟು ನೋಡಿ ಈಚೆ ಹೋಗಿ ನೋಡ್ತೀನಿ, ಎಲ್ಲ ವಾಂತಿ ಮಾಡಿಟ್ಟವಳೆ. ಅದೆಲ್ಲ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅಂದ್ರೆ, ಯಪ್ಪ ಒಂಥರ ಅನ್ಸತ್ತೆ. ಇವಾಗ ಅವಳಿಗೆ ಊಟ ಹಾಕಿಲ್ಲ, ಊಟ ಚಪಾತಿ ಅಂದ್ರೆ ಇಷ್ಟ, ಹಾಕಿದ್ರೆ ಹಿಂಗ್ ಮಾಡ್ತಾಳೆ, ಹಾಕಿಲ್ಲ ಅಂದ್ರೆ ಹಂಗ್ ಮಾಡ್ತಾಳೆ. ಏನ್ ಮಾಡೋದು ಇವಾಗ? ಅದಕ್ಕೇನೆ ಪೂಜೆ ಸಾಮಾನೆಲ್ಲಾನು ಕೂಡ ನಾನು ತೊಳ್ಕೊಂಡ್ಬಿಡ್ತೀನಿ. ಮನೆ ಕೆಲಸ ಎಲ್ಲ ಆಯ್ತು, ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ನಾನು ತಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಟೆಂಪಲ್ಗೆ ಹೆಂಗಿದ್ರು ಹೋಗ್ತೀವಿ. ಮನೆಯವ್ರಿಗೆ ಹೇಳ್ದೆ, ನಾಳೆ ಫ್ರೀ ಮಾಡ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಅವ್ರೇನು ಮಾತಾಡ್ಲಿಲ್ಲ. ಹಂಗಾಗಿ ಇವತ್ತಿಂದನೇ ಹೆಂಗ್ ಹೋಗುತ್ತೆ ಅಂತ ತೋರಿಸ್ತೀನಿ. ಇಷ್ಟು ಬೆಳಗ್ಗೆಯಿಂದ ನಡೆದಿರೋ ಕತೆಗಳು. ಇವಾಗ ಇಡ್ಲಿ ಆಗಿದೆ, ಚಂದುಗೆ ಕೊಟ್ಬಿಟ್ಟು ಸೊಪ್ಪು ತಗೊಂಡ್ಬರ್ತೀನಿ. ಅವರೆಕಾಳು ಹಾಕ್ಬಿಟ್ಟು, ರಾತ್ರಿ ಏನಾಯ್ತು, ಅವರೆಕಾಳು ಮಸಾಲೆ ಹಾಕ್ಬಿಟ್ಟು ಮಾಡ್ಬಿಟ್ಟಿದೆ. ಮನೆಯವ್ರು ಬರ್ಬೇಕಾದ್ರೆ ಸ್ಮೆಲ್ ಬರ್ತಿತ್ತಂತೆ ಉಪ್ಸಾರ್ದು. ನಮ್ಮನೇಲಿ ಉಪ್ಸಾರು ಅಂದ್ರೆ ಸಖತ್ ಇಷ್ಟ. 7 ದಿನಕ್ಕೆ 7 ದಿನ ಮಾಡಿದ್ರು ತಿಂತಾರೆ. ಉಪ್ಸಾರು ಅನ್ಕೊಂಡ್ ಬಂದ್ರಂತೆ. ಆಮೇಲೆ ತಟ್ಟೆಗೆ ಹಾಕಿದ್ಮೇಲೆ ಗೊತ್ತಾಯ್ತು ಈ ಸಾಂಬಾರು ಅಂತ. ನಾನು ಉಪ್ಸಾರು ಅನ್ಕೊಂಡ್ ಬಂದೆ ಅಂತ. ಅವ್ರಿಗೆ ಅಷ್ಟಿಷ್ಟ. ಹಂಗಾಗಿ ಅವರೆಕಾಳು ಹಾಕ್ಬಿಟ್ಟೆ. ನಾನು ಇಕ್ಕವ್ರೆ ಬೇಳೆ ಸಾಂಬಾರ್ ಮಾಡ್ಲೇ ಇಲ್ಲ, ಅದನ್ನ ನೆನೆ ಹಾಕಿ ಮಾಡ್ಲೇ ಇಲ್ಲ.
ಹಂಗಾಗಿ ಅದನ್ನೇ ಎತ್ತಿಟ್ಕೊಂಡಿದೀನಿ, ಸ್ವಲ್ಪ ಸ್ವಲ್ಪ ಹಾಕಿ ಸಾಂಬಾರು ಅಥವಾ ಅವರೆಕಾಳು ಉಪ್ಪಿಟ್ಟು ಈ ತರ ಮಾಡ್ಬಿಡೋಣ ಅಂತ. ಅದಕ್ಕೆ ಇವಾಗ ಅವರೆಕಾಳು ಉಪ್ಸಾರು ಮಾಡ್ತೀನಿ ಮಧ್ಯಾಹ್ನಕ್ಕೆ. ಆಫೀಸ್ಗೆ ಹೋಗ್ಬೇಕು, ಮೊದಲು ಪೂಜೆ ಸಾಮಾನು ತೊಳೆದ್ಬಿಟ್ಟು ಇದನ್ನ ಆದ್ರೆ ನಾನ್ ತಗೊಂಡ್ ಹೋಗ್ತೀನಿ. ಇಲ್ಲ ಅಂದ್ರೆ ಧ್ರುವ ಎಕ್ಸಾಮ್ ನೆನ್ನೆ ಮುಗೀತು, ಅವ್ನಿಗೆ ಮನೇಲಿದ್ದಾನೆ. ಚಂದುಗೆ ನೇಮ್ ಸ್ಟಾರ್ಟ್ ಆಗ್ತಾ ಇದೆ, ಅದೇ ಒಂದು ಇದು ನನ್ಗೆ ಯಾವಾಗ್ಲೂನು. ಹಂಗಾಗಿ ಅವ್ನಿಗೆ ಕೊಟ್ಟು ಕಳಿಸ್ತೀನಿ ಇವಾಗ ಇಡ್ಲಿ ಸಾಂಬಾರ್ ಕೊಟ್ಟು ಕಳಿಸ್ತೀನಿ. ಆಮೇಲೆ ಉಪ್ಪಿನಕಾಯಿ ಮಾಡೋಣ ನಿಂಬೆ ಹಣ್ಣು ಅಂತ ಅಂದ್ಬಿಟ್ಟು, ಅದೇ ನಮ್ ಕಸ್ಟಮರ್ ಕೊಟ್ಟು ಕಳ್ಸಿದ್ರು ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಒಂದು 7-8ನ ಇಟ್ಕೊಂಡಿದ್ದೀನಿ. ಅಲ್ಲೇ ಇದು ಕಾಣಿಸ್ತಾ ಇದೆ ನೋಡಿ, 7-8 ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ಉಪ್ಪಿನಕಾಯಿ ಮಾಡಿ ನಿಮ್ಗೆ ತೋರಿಸ್ತೇನೆ, ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ, ಈಸಿ ಆಗುತ್ತೆ ನಿಮ್ಗೆ ನೋಡ್ಕೊಳಕ್ಕೆ ಅಂತ. ಆಮೇಲೆ ಇಡ್ಲಿ ಆಗಿದೆ, ಇಡ್ಲಿ ಕೊಟ್ಬಿಟ್ಟು ಸೊಪ್ಪು ತಗೊಂಡ್ಬರ್ತೀನಿ. ಸೊಪ್ಪು ತಂದು ಸೋಸಿ ಅದನ್ನ ಇದ್ ಮಾಡ್ತೀನಿ. ಅದಕ್ಕೂ ಮುಂಚೆ ಪೂಜೆ ಸಾಮಾನು ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ಓಕೆನಾ, ಬನ್ನಿ ಇವತ್ತಿನ ದಿನ ಹೆಂಗ್ ಹೋಗುತ್ತೆ ಅಂತ ನೋಡೋಣ. ಇವತ್ತಿನ ಬೆಳಗ್ಗೆಯಿಂದ ಇದೇ ಕತೆ ಆಗಿದ್ದು, ಇಷ್ಟು ಕತೆನ ಎಕ್ಸ್ಪ್ಲೇನ್ ಮಾಡಿದೀನಿ. ಆ ವಾಂತಿ ಎಲ್ಲ ತೋರ್ಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ಹಂಗೆ ನಾನು ಇದನ್ನ ಏನೋ ಎಕ್ಸ್ಪ್ಲೇನ್ ಮಾಡಿದೀನಿ. ಇಷ್ಟ ಆಗ್ತಾ ಇದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಇನ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇಷ್ಟೊಂದು ಮಾತಾಡ್ಬಿಟ್ಟೆ ನೋಡಿ. ಆಲ್ರೆಡಿ ಇಡ್ಲಿ ರೆಡಿ ಆಯ್ತು. ಆಮೇಲೆ ಇದು ರೆಡಿ ಮಾಡಿ ಇಟ್ಕೊಂಡು ಡ್ರೈ ಗೋಬಿ ಮಾಡೋಣ ಅಂತ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ. ಎಣ್ಣೆ ತಂದಿದ್ನಲ್ಲ, 19 ರೂಪಾಯಿ ಒಂದು, ಯಾವ್ದು ತಗೊಂಡ್ರು 19 ರೂಪಾಯಿ. ಒಂದು ಕಾಲಿಫ್ಲವರ್ 19 ರೂಪಾಯಿ. ಹಾಗಾಗಿ ತಂದಿದ್ದೀನಿ. ಫ್ರೈಡ್ ರೈಸ್ ಕೂಡ ಮಾಡಿ ಇಟ್ಟಿದ್ದೀನಿ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬೆಳಿಗ್ಗೆ ಇದ್ರ ಮೂಲಕ ಸ್ಟಾರ್ಟ್ ಆಯ್ತು. ಮಗ ಜಿಮ್ಗೆ ಹೋಗ್ಬೇಕಾದ್ರೆ ಅಮ್ಮ ಒಂದ್ ಸ್ವಲ್ಪ ಇದ್ ಮಾಡ್ಕೊಡು ಅಂತಂದ. ಸರಿ ಅಂತ ಅನ್ಬಿಟ್ಟು ಪೀನಟ್ ಬಟರ್ನ ಮಾಡಿಟ್ಟಿದ್ದೆ. ಅದ್ರ ಮೇಲೆ ಬನಾನಾ ಮತ್ತೆ ಡ್ರ್ಯಾಗನ್ ಫ್ರೂಟ್ ಎಲ್ಲ ಹಾಕ್ಬಿಟ್ಟು ಒಂದು ABC ಜ್ಯೂಸ್ನ ಮಾಡ್ಕೊಟ್ಟೆ. ಅವನಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ಇಷ್ಟ ಆಗಲ್ಲ ಬ್ರೆಡ್ ತಿನ್ನೋದು, ಆದ್ರೆ ಏನ್ ಮಾಡ್ತೀರಾ, ಫ್ರೂಟ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಟ್ಟೆ. ಇಬ್ರಿಗೂ ಒಂದೊಂದು ಲೋಟ ABC ಜ್ಯೂಸ್ ಮಾಡಿದ್ದೆ. ಇದ್ರ ಮೂಲಕ ಇವತ್ತಿನ ದಿನ ಸ್ಟಾರ್ಟ್ ಆಯ್ತು. ಮನೆಯವರು ಈ ಜ್ಯೂಸ್ ಕುಡಿಯಲ್ಲ, ಅವ್ರು ಏನಿದ್ರು ನೆಲ್ಲಿಕಾಯಿ ಜ್ಯೂಸ್ ಅಷ್ಟೇ ಕುಡಿಯೋದು. ಹಂಗಾಗಿ ಮಕ್ಳಿಗೆ ಇಬ್ಬರಿಗೆ ಅಂತ ಅನ್ಬಿಟ್ಟು ಈ ಜ್ಯೂಸ್ನ ಮಾಡ್ಬಿಟ್ಟು ಬ್ರೆಡ್ನ ಈ ತರ ಇದ್ ಮಾಡ್ಕೊಟ್ಟಿದೀನಿ. ನಂತರ ಚಂದುಗೆ ಇದು ಕೊಟ್ಬಿಟ್ಟು ಬರ್ಬೇಕು ಅಂತ ಹೇಳಿದ್ನಲ್ವಾ, ಇಡ್ಲಿ ಕೊಟ್ಬಿಟ್ಟು ಒಂದು ಕೀರೆ ಸೊಪ್ಪು ಒಂದು 4 ಕಟ್ಟಷ್ಟು ಕೀರೆ ಸೊಪ್ಪನ್ನ ತಂದಿದ್ದೀನಿ. ಇದನ್ನ ಹಾಕ್ಬಿಟ್ಟು ಅವರೆಕಾಳು ಉಪ್ಸಾರು ಮಾಡ್ಬಿಟ್ರೆ, ಉಪ್ಸಾರು ಮುದ್ದೆ ತಿಂತಾ ಇದ್ರೆ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅಂತ ಹೇಳಿದ್ನಲ್ವಾ, ಹಂಗಾಗಿ ಕೀರೆ ಸೊಪ್ಪನ್ನ ಇವಾಗ ಸೋಸ್ಕೊಳ್ಬೇಕು. ಹಂಗಾಗಿ ಎಲ್ಲಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮಗ ಸಂಜೆ ಬ್ಯಾಡ್ಮಿಂಟನ್ಗೆ ಹೋಗ್ತಾನೆ, ಹಂಗಾಗಿ ಅವ್ನಿಗೆ ಗೆಣಸನ್ನ ತಂದಿದ್ದೀನಿ. ಗೆಣಸು ಅಥವಾ ಜಿಮ್ಗೆ ಹೋಗ್ಬೇಕಾದ್ರೆ, ಏನಾದ್ರು ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಕೊಟ್ಟು ನೋಡಿ ಎಷ್ಟು ಎನರ್ಜಿ ಇರುತ್ತೆ ಅಂದ್ರೆ ಅಷ್ಟು ಎನರ್ಜಿ ಇರುತ್ತೆ. ಇವಾಗ ಒಂದ್ ಕಡೆ ಉಪ್ಸಾರ್ಗೆ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ಕಾಲಿಫ್ಲವರ್ದು ಡ್ರೈ ಗೋಬಿ ಮಾಡೋಣ ಅಂತ ಅನ್ಬಿಟ್ಟು, ಅದನ್ನ ನೋಡಿದ ತಕ್ಷಣ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಅದನ್ನ ತಿನ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಸಕ್ಕತ್ತಾಗಿರುತ್ತೆ, ನೀವು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ, ಮತ್ತೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಆಮೇಲೆ ಕಡಲೆ ಹಿಟ್ಟು ಇಷ್ಟನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ನಾವು ಉಪ್ಪು ಹಾಕಿ ಕಲ್ಸ್ಕೋಬೇಕಾಗತ್ತೆ. ನಂತರ ಒಂದೇ ಒಂದು ಕುದಿ ಬರ್ಸಿರ್ತಕ್ಕಂಥ ಕಾಲಿಫ್ಲವರ್ ಅಂದ್ರೆ ಬಿಸಿನೀರಿನ ಒಳಗಡೆ ಹೆಜ್ಜಿ ಹಾಕೊಂಡ್ರೆ ಅದರಲ್ಲಿ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ಲ, ಅದೆಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ಬಿಸಿನೀರ್ಗೆ ಹಾಕಿ ಹೆಜ್ಜಿಟ್ಕೊಳ್ಳೋದು. ಇವಾಗ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದೀನಿ. ಅಕ್ಕಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಕೊಡ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಇವಾಗ ಮಿಕ್ಸ್ ಕೊಟ್ಬಿಟ್ಟು ಅಲ್ಲಿ ಬೇಯಿಸಬಾರ್ದು, ಬೇಯಿಸಿದ್ರೆ ಕ್ರಿಸ್ಪ್ ಆಗೋದಿಲ್ಲ. ಹಂಗೆ ಗೊತ್ತಾಯ್ತಲ್ವ ನಿಮಗೆ. ಕಾಲಿಫ್ಲವರ್ನ ಯಾವತ್ತೂ ಅಷ್ಟೇನೆ ನಾವು ಬೇಯಿಸಬಾರ್ದು, ಬಿಸಿನೀರ್ಗೆ ಹಾಕಿ ಹೆಜ್ಜಿ ತಕ್ಷಣಕ್ಕೆ ನಾವು ತೆಗಿಬೇಕು. ಚೆನ್ನಾಗಿ ನಾವು ಮಸಾಲೆ ಇದೆಯಲ್ಲ ಅದೆಲ್ಲ ಕಡೆ ಹೀರ್ಕೋಬೇಕು. ಅಂದ್ರೆ ತೆಳುವಾಗಿ ನಾವು ನೀರನ್ನ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಚಿಮ್ಕಿಸ್ಕೊಂಡು ಈ ತರ ಕಲ್ಸ್ಕೊಂಡು ಇದ್ ಮಾಡ್ಬೇಕು. ಇವಾಗ ಆಫೀಸಲ್ಲಿ ಬಿಲ್ ಮಾಡ್ಬೇಕು ಅಂತ ಅಂದ್ರು, ಎಣ್ಣೆ ಬೇರೆ ಇಟ್ಬಿಟ್ಟಿದೀನಿ, ಇದು ಬೇರೆ ಕಲ್ಸಿಟ್ಟಿದೀನಿ, ಏನ್ ಮಾಡೋದು ಅಂದ್ರೆ ಸರಿ ಹಾಕ್ಬಿಟ್ಟು ಹೋಗು ನಾವು ನೋಡ್ಕೋತೀವಿ ಅಂತ ಅಂದ್ರು. ಸರಿ ಅಂತ ಅನ್ಬಿಟ್ಟು ಹಾಕ್ಬಿಟ್ಟು ಬಂದಿದ್ದೀನಿ. ಮನೆಯವ್ರಿಗೆ ಊಟ ಹಾಕೊಟ್ಟಿದ್ದೆ, ಹಂಗಾಗಿ ಅವ್ರು ಊಟ ಮಾಡ್ತಿದ್ರು ಅಂತ ಅನ್ಬಿಟ್ಟು ನಾನೇ ಬಿಲ್ ಮಾಡೋಣ ಅಂತ ಅನ್ಬಿಟ್ಟು ಬಂದ್ರೆ, ಇಲ್ಲಿ ಜೆರಾಕ್ಸ್ ಮಿಷಿನ್ ಯಾಕೋ ಕೆಲಸನೇ ಮಾಡ್ತಾ ಇಲ್ಲ. ಆಮೇಲೆ ಅವ್ರಿಗೆ ಹೇಳ್ದೆ, ಅವರು ಒಂದು ಪ್ಲಗ್ ಹೋಗಿದೆ ಅಂತ ಅನ್ಬಿಟ್ಟು ತಂದು ಹಾಕಿದ್ರು. ಮಧ್ಯಾಹ್ನ ಬಂದಿರೋದ್ರಿಂದ ಇವಾಗ ಸ್ವಲ್ಪ ಒರೆಸ್ಕೋತಾ ಇದ್ದೀನಿ, ಧೂಳೆಲ್ಲ ಆಗಿತ್ತು ಅಂತೇಳಿ. ಮಗನ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಅವ್ನು ಏನ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ನಾನು ಮುಂಚೆನೆ ಹೇಳಿದ್ದೆ, ಐ ಫ್ಲೇಮಲ್ಲಿ ಇಟ್ಟೇನಾದ್ರು ಬೇಯಿಸ್ತು ಅಂತಂದ್ರೆ ಮೆತ್ಕಾಗ್ಬಿಡುತ್ತೆ, ಲೋ ಫ್ಲೇಮ್ ಇಟ್ರಿ ಅಂತಂದ್ರೆ ಪೂರ್ತಿ ಎಣ್ಣೆನ ಹೀರ್ಕೊಂಡ್ಬಿಡುತ್ತೆ. ಏನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಮಾಡಿದ್ರೆ ಕ್ರಿಸ್ಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸೂಪರ್ ಆಗಿ ಮಾಡಿದ್ರು. ನಾನು ಸಖತ್ತು ಖುಷಿ ಆಗೋಯ್ತು ನನಗಂತೂ. ಇವಾಗ ಬಿಲ್ ಮಾಡಿಕೊಟ್ಬಿಟ್ಟು ಹಂಗೆ ಒಂದು ಟ್ರಾನ್ಸ್ಫರ್ ಇತ್ತು, ಅದನ್ನು ಕೂಡ ಮಾಡಿಬಿಟ್ಟು ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಆನ್ ಆಗೋದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು, ಹಂಗಾಗಿ ಇಲ್ಲೇ ಟೈಮ್ ಹಿಡಿಯಿತು. ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟರಲ್ಲಿ ಮನೆಯವರು ಊಟ ಎಲ್ಲ ಮುಗಿಸ್ಬಿಟ್ಟಿದ್ರು. ಅವ್ರಿಗೆ ಅವರೆಕಾಳು ಉಪ್ಸಾರು ಅಂತಂದರೆ ಸಖತ್ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಬಿಸಿ ಮುದ್ದೆ ಮಾಡಿದ್ದೆ. ನೀವು ಊಟ ಮಾಡ್ತಾ ಇರಿ, ಆಮೇಲೆ ಡ್ರೈ ಗೋಬಿನ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಯಾವುದೇ ಕಾರಣಕ್ಕೂ ಆಯಿಲ್ದೆಲ್ಲ ಫಸ್ಟೇ ಕೊಡಲ್ಲ, ಲಾಸ್ಟಲ್ಲಿ ಏನೋ ಒಂದು 2-3 ತಿನ್ನಲಿ ಅಂತ ಅಂದ್ಬಿಟ್ಟು ಕೊಡ್ತೀನಿ. ಇವಾಗ ಮಾಡಿ ಇಟ್ಟಿದ್ದಾರೆ. ಬಂದ ತಕ್ಷಣ ನೋಡಿ ಖುಷಿ ಆಗೋಯ್ತು ನನಗಂತೂ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ಇದಾದ್ಮೇಲೆ ಅಜ್ಜಿದು ನಂದು ಊಟ ಮಾಡೋದಿತ್ತು, ಹಂಗಾಗಿ ಇಡ್ಲಿ ಇತ್ತು. ಚಂದುಗೆ ಇಟ್ಟಿದ್ನಲ್ಲ ಅದರಲ್ಲೇ ಒಂದು 4-5 ಇಡ್ಲಿ ಇತ್ತು. ಹಂಗಾಗಿ ನೀವು ಎಷ್ಟೇ ಚೆನ್ನಾಗಿ ಇಡ್ಲಿ ಮಾಡಿದ್ರು ಅದಕ್ಕೆ ಚಟ್ನಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಜ್ಜಿಗೆ ನನಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನೇ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದ್ರೆ ತೆಂಗಿನಕಾಯಿ ಚಟ್ನಿ. ಅದಕ್ಕೂ ಮುಂಚೆ
ಇಡ್ಲಿ ತಿನ್ನೋಕೆ ಹೋಗೋಕೆ ಮುಂಚೆ ಗೆಣಸನ್ನ ಬೇಯೋದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನ ಇಟ್ಬಿಟ್ಟು ಅದ್ರ ಜೊತೆಲಿ ನಾನು ಒಣಮೆಣಸಿಕಾಯಿನ ಹುರ್ಕೊಂಡಿದ್ದೀನಿ. ಈ ಥರ ಹಾಕ್ಬಿಟ್ಟು ಕಡಲೆ ಮತ್ತು ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತೀನಿ. ಲಾಸ್ಟಲ್ಲಿ ನಾವು ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ಹಾಕ್ಬಿಟ್ರೆ ಏನಾಗುತ್ತೆ, ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಇದ್ರ ಜೊತೆ ಅನ್ನ ಕೂಡ ತಿನ್ಬೋದು, ಅಷ್ಟು ಸೂಪರಾಗಿತ್ತು. ಮೊದಲು ಅಜ್ಜಿ ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ನಾನು ತಿಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಡಿಪ್ ಆಗ್ತಾ ಇದೆ ನೋಡಿ ಅದರಲ್ಲಿ. ಆಮೇಲೆ ಒಂದೊಂದು ಚಟ್ನಿ ನುಣ್ಣಗಿರ್ಬೇಕು, ಒಂದೊಂದು ಚಟ್ನಿ ಈ ಥರ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಆಯಿತು, ಇದು ನಂದು ಊಟ ಆಯಿತು. ಇನ್ನು ಅಷ್ಟರಲ್ಲಿ ಗೆಣಸು ಕೂಡ ಬೇಯೋದಕ್ಕೆ ಹಾಕಿದ್ದೆ, ಬೇಯಿಸಾಯಿತು. ಅದನ್ನು ಕೂಡ ತಣ್ಣಗೆ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.